ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಒಳಗೆ ಮತ್ತು ಹೊರಗೆ ಕಸರತ್ತು ಭಾರಿ ನಡೆದೈತಿ. ಕ್ಷಣಗಣನೆ ಪ್ರಾರಂಭ. ಯಾರು ಮಂತ್ರಿ ಆಗ್ತಾರ, ಯಾರು ಹೊರಗೆ ಹೋಗ್ತಾರ, ಯಾರು ಒಳಗೆ ಬರ್ತಾರ. ರಾಹುಲ್ ಗಾಂಧಿ ಒಂದು ಫಾರ್ಮುಲಾ ಹುಡುಕ್ಯಾರ್ರಿ. ಈಗ ಬಿಹಾರದಾಗ ಭಾಳ ಜೋರು ನಡೆದೈತಿ. ಅದೇ ರೀತಿ ಕರ್ನಾಟಕದಲ್ಲಿ 28ಕ್ಕೆ ಈ ರೀತಿ ನಾವು ಕಾರ್ಯರೂಪಕ್ಕೆ ತಂದ್ರೆ ಜನ ನಮ್ಮನ್ನು ಮೆಚ್ತಾರ, ಇಲ್ಲಿಕಂದ್ರೆ ಮೆಚ್ಚೋದಿಲ್ಲ. ಅದೇನು ಅಂದರೆ ಯಂಗ್ ಪಾರ್ಲಿಮೆಂಟ್, ಯಂಗ್ ಸ್ಟಾರ್ ಪಾರ್ಲಿಮೆಂಟ್, ಯಂಗ್ ಸ್ಟಾರ್ ಶಾಸಕರನ್ನು ಮಂತ್ರಿಗಳನ್ನು ಮಾಡಿ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ವೋಟ್ ಬ್ಯಾಂಕ್ ತಯಾರು ಮಾಡಿ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯಕ್ರಮ ರಾಹುಲ್ ಗಾಂಧಿ ಮಾಡಕತ್ತಾರ. ಅದಕ್ಕೆ ಕರ್ನಾಟಕ ರಾಜ್ಯದಿಂದ ಯಾರ್ಯಾರು ಮಂತ್ರಿ ಆಗ್ತಾರೆ ಹೆಸರುಗಳು ಹೇಳ್ಬೇಕಿರಲ್ಲ. ಯಂಗ್ ಪಾರ್ಲಿಮೆಂಟ್, ಯಂಗ್ ಕ್ಯಾಬಿನೆಟ್. ಯಂಗ್ ಕ್ಯಾಬಿನೆಟ್ ಹೆಂಗೆ ಮಾಡ್ಬೇಕಂತಾರ ರಾಹುಲ್ ಗಾಂಧಿದೊಂದು ವಿಚಾರ ನೋಡ್ರಿ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆನ ಒಪ್ಪಿಗೆ ಸೂಚಾರ. ಈಗ ಕರ್ನಾಟಕ ರಾಜ್ಯದಲ್ಲಿ ಮಾತಾಡೋರು ಯಾರ್ರೀ? ಕಾಂಗ್ರೆಸ್ ಪಕ್ಷದಿಂದ ಜೋರ್ದಾರ ಬೆರಳೆಣಿಕೆಯಷ್ಟು 4ರಿಂದ 5 ಮಂತ್ರಿಗಳು. ಉಳಿದವರು ಸೊಂದಾಗಿ ಸೋಸ್ತಾಗ್ಯಾರ. ಅವ್ರಿಗೆ ಪಕ್ಷದ ಕೆಲಸ ಕೊಡ್ಬೇಕು. ಅವ್ರಿಗೆ ಕುಣಿಸ್ಬಿಡೋದ್ರಿ KPCC ಆಫೀಸ್ನಾಗ ಶಾಂತ ತಾಸ್ಗೊಂಡು ಮಾತಾಡ್ತಾರೆ. ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಓದುವಾಗ 20 ಸಲ ಚಸ್ಮಾ ತೆಗೆಯೋದು, 20 ಸಲ ಚಸ್ಮಾ ಹಾಕೋತಾರೆ. ಅವ್ರಿಗೆ ಯಾಕ್ರಿ ಮಂತ್ರಿ ಸ್ಥಾನ? ಯಂಗ್ ಸ್ಟಾರ್ ಇಲ್ರಿ, ಹುಡುಗರ ಶಾಸಕರಾಗ್ಯಾರ 2 ಸಾರಿ 3 ಸಾರಿ 4 ಸಾರಿ. ಅಂಥವ್ರಿಗೆ ಒಂದು ಪ್ರಾತಿನಿಧ್ಯತೆ ಕೊಡುವ ಸಲುವಾಗಿ ಈಗ ಕರ್ನಾಟಕ ರಾಜ್ಯದ ಪಾರ್ಲಿಮೆಂಟು ಮತ್ತು ಕ್ಯಾಬಿನೆಟ್ದಲ್ಲಿಯೂ ಸಹಿತ ಇದು ಬಹಳಷ್ಟು ಚರ್ಚೆ ಆಗತೈತಿ ಕಾಂಗ್ರೆಸ್ ಹೈಕಮಾಂಡದಲ್ಲಿ. ಅದರಲ್ಲಿ ಮೊಟ್ಟ ಮೊದಲಿಗರು ಯಾರು? ಸಲೀಂ ಅಹ್ಮದ್ ಮಂತ್ರಿ ಆಗೋದು ಖಚಿತ್. ಅದರ ಜೊತೆಗೆ ಪ್ರಸಾದ್ ಅಬ್ಬಯ್ಯ ಮಂತ್ರಿ ಆಗೋದು ಖಚಿತ್. ಅದರ ಜೊತೆಗೆ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ವಾಕ್ಚಾತುರ್ಯ, ಪ್ರತಿಯೊಂದು ಕಾಂಗ್ರೆಸ್ಸದ ಇತಿಹಾಸ ಬಾಯ್ಪಾಠವಾಗಿ ಹೇಳ್ತಾರೆ. RSSದ ಇತಿಹಾಸ, RSS ಏನು, ಯಾರಿಗೆ ಏನು ಗೊತ್ತಿಲ್ಲ ಅಂಥ ವಿಷಯಗಳನ್ನು ಬಹಿರಂಗಪಡಿಸುವಂಥ ಕರ್ನಾಟಕ ರಾಜ್ಯದ ಒಬ್ಬ ಒಳ್ಳೆಯ ಸಭ್ಯ ರಾಜಕಾರಣಿ BK ಹರಿಪ್ರಸಾದ್ ಮಂತ್ರಿ ಆಗ್ತಾರೆ. ಅದರ ಜೊತೆಗೆ ನೋಡ್ರಿ ಅಜಯ್ ಸಿಂಗ್ ಡಾಕ್ಟರ್ ಹ್ಯಾಟ್ರಿಕ್ ಹೀರೋ ಜೇವರ್ಗಿ ಶಾಸಕ ಮಂತ್ರಿ ಆಗ್ತಾನೆ. ಮುದ್ದೇಬೇಳ ಶಾಸಕ ಅಪ್ಪಾಜಿಗೌಡ ನಾಡಗೌಡ ಮಂತ್ರಿ ಆಗ್ತಾರೆ. ಇನ್ನೂ ಬಹಳಷ್ಟು ಜನ 7 ಮಂದಿ ಅದಾರ. ಈಗ ನಮ್ಮ ಗಮನಕ್ಕೆ ಬಂದದ್ದು 5 ಜನ, ಇನ್ನು ಒಂದು 4 ಜನ ಅದಾರ. ಒಟ್ಟು 14 ಜನರ ಹೊರಗೆ ಹಾಕಿ 14 ಜನರನ್ನ ಒಳಗೆ ತಗೋತಾರೆ. ಇದು ಕಡಕ ಜವಾರಿ ಕಾಕಂದ ಭಾಳ ಕಡಕ ಸುದ್ದಿ, ಗುಪ್ತ ಸುದ್ದಿ. ಅದರ ಸಲುವಾಗಿ ನಿಮ್ಮ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ವ್ಯಕ್ತಿ, ನಿಮ್ಮ ಶಾಸಕ, ನಿಮ್ಮ MLC ಮಂತ್ರಿ ಆಗಾಕತ್ತಾರ. ಅವ್ರಿಗೆ ಯಾವ್ಯಾವ ಯೋಜನೆಗಳನ್ನ ಕೊಡಬೇಕು, ಕಾರ್ಯಕರ್ತರು ಅವರಿಗೆ ಎಷ್ಟು ಶಕ್ತಿ ಕೊಡಬೇಕು, ಮತ್ತು ಏನು ಮಂತ್ರಿಗಳಾಗತ್ತೀರಿ ಕಾರ್ಯಕರ್ತರು ಕೇಳ್ಬೇಕ್ರ. ಇಲ್ಲಕ್ಕಂದ್ರೆ ಮತ್ತು ನಿಮಗೂ ಪಂಗನಾಮ ಆಗ್ತಾರೆ. 28ಕ್ಕೆ ಮತ್ತೆ ಡಮಾರ್ ಮಾಡ್ತಾರೆ. ನಾ ಭಾಳ ಸಲ ಹೇಳೀನಿ. ಅದರ ಸಲುವಾಗಿ 2.5 ವರ್ಷ ಒಳ್ಳೆ ಕೆಲಸ ಮಾಡಿರಿ. 2.5 ವರ್ಷ ಇನ್ನೂ ಒಳ್ಳೆ ಕೆಲಸ ಮಾಡಿರಿ, ನಿಮಗೆ ಮಂತ್ರಿ ಸ್ಥಾನ ಖಚಿತ. ಈಗಾಗಲೇ ಪಟ್ಟಿ ರೆಡಿ ಆಗೈತಿ. ಈಗ ಸಲೀಂ ಅಹ್ಮದ್ ಮತ್ತು ಪ್ರಸಾದ್ ಅಬ್ಬಯ್ಯ, BK ಹರಿಪ್ರಸಾದ್, ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕ ಮತ್ತು ಅಪ್ಪಾಜಿ ನಾಡಗೌಡ ಇವರು ಮಂತ್ರಿ ಆಗುವುದಂತೂ 100ಕ್ಕೆ 100 ಶತಸಿದ್ಧ ಸತ್ಯ. ಈ ಕಡಕ ಜವಾರಿ ಕಾಕಾಗ ಒಂದು ದೆಹಲಿಯಿಂದ ಒಂದು ಸಂದೇಶ ಬಂದೈತಿ, ಇವರು ಮಂತ್ರಿ ಆಗುತ್ತಾರೆ. ಇನ್ನು ಕಾಕೋತ ಹೋಗ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಅನಿಸಿಕೆಗಳನ್ನ ಹಾಕ್ರಿ. ನಮಸ್ಕಾರ.